ಈ ಕಾಂಡದ ಒಟ್ಟು ಆಂತರ್ಯ ಏನಿದೆ ಅಂದ್ರೆ, ನಾವು ಯಾವತ್ತೂ ಕೂಡ ದೊಡ್ಡ ಕೆಲಸ ನನ್ನಿಂದ ಸಾಧ್ಯವಾಗಲಾರದು ಅಂತ ಕೂತು ಬಿಡುವುದಲ್ಲ. ಮಾಡಬೇಕು, ಮಾಡತಕ್ಕದ್ದು ಅಂತ ತೀರ್ಮಾನವಾದ ಮೇಲೆ ಅಲ್ಲಿ ಮುಂದುವರಿಬೇಕು. ನನ್ನಿಂದ ಸಾಧ್ಯ ಇಲ್ಲ ಅಂತ ಕೊಡ್ಬಾರ್ದು, ಮುಂದುವರಿಬೇಕು, ಹೆಚ್ಚು ಮುಂದಿಡಬೇಕು. ದೊಡ್ಡ ವ್ಯಕ್ತಿಗಳು ಬಂದು ಅದನ್ನು ಆಗಗೊಳಿಸ್ತಾರೆ. ಕೆಲಸದಲ್ಲಿ ಹಿಂಜರಿಬಾರದು. ಇದಕ್ಕೆ ಟಿಟ್ಟಿಭ ನ್ಯಾಯ ಅಂತ ಹೆಸರು. ಟಿಟ್ಟಿಭ ಪಕ್ಷಿಗಳು ಎರಡಿದ್ದು ದಂಪತಿಗಳು. ಟಿಟ್ಟಿಭ ಅಂದ್ರೆ ನಿಮ್ಗೆ ಗುಬ್ಬಿ ಗೊತ್ತಿದೆಯಾ ಏನೋ ಗೊತ್ತಿಲ್ಲ, ಗೊತ್ತಿದೆ. ಗುಬ್ಬಿ ಅಂತ ಒಂದು ಪುಟ್ಟ ಹಕ್ಕಿ ಇರುತ್ತೆ. ಚಟಕ ಅಂತ ಹಕ್ಕಿ ಕರೀತಾರೆ. ಚಟಕ ಚಟಕ ರೇ ಚಟಕ ಚಿಂಚು ಜಸಿಕಿಂ ಚಟಕ ಅಂತ ಕೇಳ್ತಾರಲ್ಲ, ಚಿಂಚು ಅಂತ ಶಬ್ದ ಮಾಡುವಂತಹ ಚಟಕ ಪಕ್ಷಿ ಗುಬ್ಬಿ. ಅದರ ಹಾಗೆ ಇರತಕ್ಕಂತಹ ಪಕ್ಷಿಗಳು ಟಿಟ್ಟಿಭ. ಅದು ಟಿಟ್ಟಿ 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 ಅಂತ ಶಬ್ದ ಮಾಡುವುದಕ್ಕೆ ಅದಕ್ಕೆ ಟಿಟ್ಟಿಭ ಅಂತ ಹೆಸರು. ಹೇಗೆ ಕಾ ಕಾ ಅಂತ ಶಬ್ದ ಮಾಡಿದ್ರೆ ಹಕ್ಕಿಗೆ ಏನ್ ಹೆಸರು? ಕಾ ಕಹ ಅಂತ ಹೆಸರು. ಲಂಡನ್ ನಲ್ಲಿ ಅದು ಕ್ರಾ ಕ್ರಾ ಶಬ್ದ ಮಾಡ್ತದೆ, ಅದಕ್ಕೆ ಕ್ರಾ ಅಂತ ಹೆಸರು ಇಟ್ಟಿದ್ದಾರೆ. ಬಟ್ ಇಲ್ಲಿ ಟಿಟ್ಟಿ ಅಂತ ಶಬ್ದ ಮಾಡುವ ಹಕ್ಕಿಗೆ ಟಿಟ್ಟಿಭ ಅಂತ ಹೆಸರು. ದಂಪತಿಗಳು. ಆ ಟಿಟ್ಟಿಭ ಹಕ್ಕಿಗಳು ಸಮುದ್ರ ತೀರದ ಒಂದು ಮರದಲ್ಲಿ ವಾಸ ಮಾಡಿದ್ದಾನೆ. ಒಂದು ಮೊಟ್ಟೆ ಇಟ್ಟಿತು ಹೆಣ್ಣು ಹಕ್ಕಿ. ಸಮುದ್ರ ಅದು ಸರಿಯಾಗಿ ಅಮಾವಾಸ್ಯೆಗೆ ಮೊಟ್ಟೆ ಇಟ್ಟಿದೆ. ಸಮುದ್ರ ಉಕ್ಕಿ ಬಂದು ಮೊಟ್ಟೆಯನ್ನು ಅಪಹರಿಸಿಕೊಂಡು ಹೋಯಿತು. ಹೆಣ್ಣು ಹಕ್ಕಿಗೆ ಸಿಟ್ಟು ಬಂತು. ಗಂಡನ ಹತ್ರ ಹೇಳಿದ್ದು ಹೀಗಾಗಬೇಕು. ಗಂಡ ಹೇಳಿದ, ಮತ್ತೆ ಮುಂದೆ ಮೊಟ್ಟೆ ಇಡ್ತೀಯಲ್ವ, ಪರವಾಗಿಲ್ಲ, ಸಮಾಧಾನ ಮಾಡ್ಕೊಂಡ. 1 ತಿಂಗಳಾಯ್ತು, ಮತ್ತೊಂದು ಮೊಟ್ಟೆ ಇಟ್ಟು. ಮೊಟ್ಟೆ ಇಟ್ಟ ದಿವಸ ಹುಣ್ಣಿಮೆ ಇಟ್ಟು ಬಂತು. ಹಾರಿ ಬಂದು ಅದನ್ನು ನುಂಗಿಕೊಂಡು ಹೋಯ್ತು ಸಮುದ್ರ. ಇವರು ಆಹಾರಕ್ಕೋಸ್ಕರ ಗೂಡು ಬಿಟ್ಟು ಹೊರಟಾಗ್ಲೇ ಅದು ಬಂದು ಇದನ್ನು ಅಪಹರಿಸಿಕೊಂಡು ಹೋಗುದು. ಬೇಕು ಬೇಕು ಅಂತ ಸಮುದ್ರ ಮಾಡುವುದಕ್ಕೆ ಕೆಲಸ ಶುರು ಮಾಡಿದ್ದಾನೆ. 3ನೇ ಮೊಟ್ಟೆಯು ಹೋದಾಗ ಗಂಡು ಹಕ್ಕಿಗೂ ಸಿಟ್ಟು ಬಂತು. ನೋಡು, 4ನೇ ಮೊಟ್ಟೆ ಏನಾದ್ರೂ ಅಪಹರಿಸಿದರೆ ಸಮುದ್ರವನ್ನೇ ನಾಶ ಮಾಡಿಬಿಡ್ತೇನೆ ಈ ಹಕ್ಕಿ ತೀರ್ಮಾನ ಮಾಡಿದೆ. 4ನೇ ಮೊಟ್ಟೆಯನ್ನು ಸಮುದ್ರ ಅಪಹರಿಸಿದಾಗ 2 ಹಕ್ಕಿಗಳು ತೀರ್ಮಾನಿಸಿದ್ವು ಈ ಸಮುದ್ರವನ್ನು ಒಣಗಿಸಿ ಹಾಕಬೇಕು ಅಂತ. ಏನ್ ಮಾಡುವುದು? ಹೋಗಿ ಸಮುದ್ರವನ್ನು ಹೋಗಿ ನೀರು ಕುಡಿಯುವುದು ಬಾಯಲ್ಲಿ. ಈ ಕಡೆ ಒಂದು ಮರಳಿನಲ್ಲಿ ಉಗುಳುವುದು, ಮತ್ತೆ ಹೋಗುದು, ಇಲ್ಲಿ ಉಗುಳುವುದು, ಉಗುಳಿದ್ದು ಮತ್ತೆ ಮರಳಿನಲ್ಲಿ ಒಳಗೆ ಹೋಗಿ ಸಮುದ್ರಕ್ಕೆ ಸೇರುವುದು. ಇವ್ರದ್ದು ಒಂದು ಯೋಜನೆ ಏನು? ಸಮುದ್ರವನ್ನು ಖಾಲಿ ಮಾಡಬೇಕು, ಮೊಟ್ಟೆಗಳನ್ನು 4 ಹಿಂದಕ್ಕೆ ಬಡಿಬೇಕು. ಇದೊಂದು ದೊಡ್ಡ ಯೋಜನೆ. ಈ ರೀತಿ ಮಾಡ್ತಾ ಇದ್ದಾರೆ. ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ವಿಶ್ವಾಯ ನಮಃ ವಿಷ್ಣುವೇ ನಮಃ ಒಂದೊಂದಕ್ಕೆ. ಅಷ್ಟು ಹೊತ್ತಿಗೆ ಗರುಡ ಅಲ್ಲಿ ಹೊರಡ್ತಾ ಇದ್ದಾನೆ. ಗರುಡ ನೋಡಿದ. ವಸ್ತುತಃ ನಡೆದ ಘಟನೆ ದೊಡ್ಡದಿದೆ, ಮಹಾಭಾರತದ ಕಥೆ ಇದೆ. ನಾರದರು ನೋಡಿದ್ರಂತೆ. ನಾರದರು ನೋಡಿ ಗರುಡನ ಹತ್ರ ಹೋಗಿ ಹೇಳಿದ್ರು, ನಿಮ್ಮ ಜಾತಿಯವರದ್ದು ಸಮಸ್ಯೆ ಅಂತ ಹೇಳಿದ್ರು. ಗರುಡನಿಗೆ ನಮ್ಮ ಜಾತಿಯವ್ರದ್ದು ಹೀಗಾಗಿದೆಯಾ, ಸಮುದ್ರ ಹೀಗೆ ಮಾಡಿದ್ದಾನ ಅಂತ. ಗರುಡ ಸೀದಾ ಸಮುದ್ರಕ್ಕೆ ಬಂದ. ತನ್ನ ರೆಕ್ಕೆಗಳಲ್ಲಿ ಸಮುದ್ರಕ್ಕೆ ಒಂದು ಬಡ್ದ. ಸಮುದ್ರದ ಮೊಸಳೆಗಳು ಕೂಡ ಯೋಜನದೆಷ್ಟರಕ್ಕೆ ಹಾರಿರುವಂತೆ. ಸಮುದ್ರ ರಾಜನಿಗೆ ಗರುಡನ ಪೆಟ್ಟು ಸಹಿಸಲಾಗದೆ ಆತ ಬಂಗಾರದ ತಟ್ಟೆಯಲ್ಲಿ 4 ಮೊಟ್ಟೆಗಳನ್ನಿಟ್ಟು ಬಂದು ಗರುಡನಿಗೆ ಅರ್ಪಿಸಿದಂತೆ. ಆಗ ಗರುಡ ಹೇಳಿದ, ನನಗೆ ಅರ್ಪಿಸುವುದಲ್ಲ, ಆ ಹಕ್ಕಿಗಳಿಗೆ ಕೊಡು. ಸಾಕ್ಷಾತ್ ಸಮುದ್ರ ರಾಜನಾದ ವರುಣದೇವ ಆ 4 ಮೊಟ್ಟೆಗಳನ್ನು ಈ ಹಕ್ಕಿಗಳಿಗೆ ಕೊಟ್ಟು ಅವುಗಳಿಗೆ ತಂಪು ನೀರಿನಿಂದ ಅಭಿಷೇಕ ಮಾಡಿ ಖುಷಿಪಡಿಸಿ ತಪ್ಪಾಯಿತು ಅಂತ ಹೇಳಿ ಹೋದ ಅಂತ ಒಂದು ಕಥೆ. ಈ ಕಥೆ ಏನು ಹೇಳ್ತದೆ? ಟಿಟ್ಟಿಭ ನ್ಯಾಯ ಅಂತ ಇದನ್ನು ಕರೀತಾರೆ. ಏನು ಹೇಳ್ತದೆ? ಆಗುವುದಿಲ್ಲ ಅಂತ ಹೇಳಿ ಕೊಡಬೇಕು, ಮಾಡಬೇಕು ಅಂತಾದ್ರೆ ಮುಂದುವರಿ, ದೊಡ್ಡವರ ಸಹಾಯ ಸಿಗ್ತದೆ, ಕೆಲಸ ಪೂರ್ಣ ಆಗ್ತದೆ. ಇಲ್ಲಿ ಹೋದ್ರೆ ಯಾರಾದರೂ ಇಂಥ ಒಂದು ಬ್ರಹ್ಮ ಕಲಶ ಮಾಡುವುದಾ, ಸಾಧ್ಯ ಇಲ್ಲಪ್ಪ ಅಂತ ಕೂತ್ರೆ ಆಗ್ತಿತ್ತ? ಆಗ್ತದೆ. ದೇವರಿದ್ದಾನೆ ಅಂತಲ್ವ ಹೊರಡಬೇಕು. ಹೊರಟ ಮೇಲೆ ಅದು ಎಷ್ಟು ವಿಜೃಂಭಣೆ, ಇಂಥ ಸ್ವಾಮಿಗಳೆಲ್ಲ ಬಂದು ಎಷ್ಟೆಷ್ಟು ಜನ ಸೇರ್ತಾರೆ. ಇಷ್ಟು ದೊಡ್ಡ ಜಾತ್ರೆಯಲ್ಲೂ ಒಂದು ರಾಮಾಯಣ ಉಪನ್ಯಾಸ ಮಾಡಿದ್ರೆ ಇಷ್ಟು ಜನ ಕೂತು ಕೇಳ್ತಾರಲ್ವಾ. ಇದೆಲ್ಲ ಘಟಿಸಬೇಕಾದ್ರೆ ಮೊದಲು ಶುರು ಮಾಡ್ಬೇಕಲ್ವಾ. ಆದ್ರಿಂದ ಕೆಲಸದಲ್ಲಿ ಯಾವತ್ತೂ ಕೂಡ ದೈವಂ ನಿಹತ್ಯ ಕುರು ಪೌರುಷಮಾತ್ಮ ಶಕ್ತಿಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಸ್ತೋತ್ರ ದೋಷ. ನಮ್ಮ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿಯೂ ಆಗಲೇ ಇಲ್ಲ ಅಂತ ಆದ್ರೆ ಆಗ ಭಗವಂತನಿಗೆ ಕೈ ಮುಗಿಬೇಕು. ಆದರೆ ಮನುಷ್ಯನ ಪ್ರಯತ್ನಕ್ಕೆ ಇಂಬು ಕೊಡುವ ಕೆಲಸ ಈ ಸಂಕಲ್ಪದ ಮೂಲಕ ಘಟಿಸುತ್ತೆ ಅನ್ನುವುದೇ ಕಿಷ್ಕಿಂಧಾಕಾಂಡದ ಮುಖ್ಯವಾದಂತಹ ಸಂದೇಶ.